ಸತ್ತಿದ್ದಾರೆ ನಿಮ್ ತಾಯಿ, ಒಂದ್ಸತಿ ಬಂದ್ ನೋಡ್ಕೊಂಡು ಹೋಗಿ ಅಂತ ಕೇಳ್ತಿದ್ದಾರೆ. ಇವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾರು ಇವರು? ಅವ್ರ ಆ ಅಮ್ಮನ್ಗೆ ಏನಾಗ್ಬೇಕು ಇವರು? ಆ ಅಮ್ಮ ಏನಂದು ಗೊತ್ತಾ? ಕೆಲಸ ಇದೆ, ಬರಕ್ ಆಗಲ್ಲ ನಾನು. ಅಮ್ಮ ಸತ್ತೋಗಿದ್ದಾರೆ, ಕೆಲಸ ಇದೆ ಅಂತ. ಅದೇ ಅವ್ರ ಮಗು ಸತ್ತೋಗಿದ್ರೆ ಹಂಗ ಆಗ್ಬಾರ್ದು ನಿಜ. ಬಟ್ ಅವ್ರ ಮಗು ಸತ್ತೋಗಿದ್ರೆ ಇದೇ ರೀತಿ ಮಾತಾಡ್ತಿದ್ರು ಅವರು. ಅವ್ರ ಅಮ್ಮ ಸತ್ತೋಗಿದ್ದಾರೆ, ಕೆಲಸ ಇದೆ ಅಂತ ಬರೋದಕ್ಕಾಗಲ್ವಂತೆ. ಇದರಲ್ಲಿ ಒಂದು ದೊಡ್ಡ ಮನಸ್ಸು ಹೇಳ್ತೀನಿ ನೋಡಿ. ಚೇತನ್ ಅವ್ರಿಗೆ ಇವ್ರ ಪರಿಚಯ, ಆದ್ರೆ ಇವ್ರು ಏನ್ ಮಾಡ್ತಾರೆ ನೋಡಿ, ಯೋಗೀಶ್ ಅಲ್ಲಿ ಬಿಲ್ಡಿಂಗ್ ಕಟ್ತಾವ್ರೆ ಅಣ್ಣ, ದಯವಿಟ್ಟು ನೀವು ಬಂದು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಇದು ನಿಜವಾಗ್ಲೂ ಬೇಕಾಗಿರುವಂತ ಒಂದು ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರಾದ್ರೂ ಒಬ್ರು ದಾನಿಗಳು ಸಿಕ್ಕಿದ್ರೆ ನಮಗ್ ಮಾತ್ರ ಸಹಾಯ ಮಾಡ್ಲಿ, ಅವ್ರು ಯಾಕೆ ಮಾಡ್ಬೇಕು ಅನ್ನೋ ಮನ್ಸಿರೋರು ಇದ್ದಾರೆ ಅಲ್ವಾ? ಯೋಗೇಶ್ ಅವರು ಅವ್ರ ಮಗಳಿಗೆ ಕಾಲ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ನೋಡಮ್ಮ, ನಿನ್ ತಾಯಿ ತೀರ್ಕೊಬಿಟ್ಟಿದ್ದಾರೆ, ಇಷ್ಟು ದಿನ ಅಂತೂ ನೀವು ನೋಡಕ್ ಹೋಗ್ಲಿಲ್ಲ, ನೀವ್ ನೋಡಕ್ ಒಂದಿನ ನೋಡ್ಲಿಲ್ಲ, ಇವತ್ತು ತೀರ್ಕೊಂಡಿದ್ದಾರೆ, ಕೊನೆ ಸಾರಿ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಇವ್ರು ಫೋನ್ ಮಾಡಿ ಹೇಳ್ತಾರೆ. ಅವ್ರು ಏನಂತಾರೆ ಗೊತ್ತಾ? ನೀವು ಕೇಳಿ ಮಾತು, ಅವ್ರಲ್ಲಿ ಮಾತು ಏನಂದ್ರೆ, ಎಷ್ಟು ಮನಸ್ಸಿದ್ರೆ ತಾಯಿ ಇರೋವಾಗ ಅವ್ರ ಕೈಯಲ್ಲಿ ನೋಡಕ್ ಆಗ್ಲಿಲ್ಲ, ತಾಯಿ ಇರೋವಾಗ ನೋಡಕ್ ಆಗ್ಲಿಲ್ಲ. ತಾಯಿ ಇರೋರಿಗೆ, ಚೇತನ ಅಂತವ್ರಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಲೈಫ್ ಅಂತ. ತಾಯಿ ಅವ್ರ ಒಂದು ಬೆಲೆ ಏನಂತ ಅವ್ರಿಗೆ ಗೊತ್ತು. ನೋಡಿ, ಆ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಆ ಮಗುನ ಎಷ್ಟು ಕಷ್ಟಪಟ್ಟಿರ್ತಾರೆ. ನಿಜವಾಗ್ಲೂ ಎಷ್ಟು ಕಷ್ಟ. ಆ ಕಾಲದಲ್ಲಿ ಹಾಸ್ಪಿಟಲ್ ಇಲ್ಲ, ಏನೂ ಇಲ್ಲ, ನಿಜ ತಾನೆ? ಸೊ ಡೆಲಿವರಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾರ್ಮಲ್ ಡೆಲಿವರೀಸ್ ಎಲ್ಲ ಆಗಿರುತ್ತೆ ಆ ಕಾಲದಲ್ಲಿ. ಬಂದು ಮಗು ಹುಟ್ಟಿದ್ರೆ ಒಂದು ತಾಯಿ ಸಾಯ್ಬೇಕು, ತಾಯಿ ಉಳ್ಕೊಂಡ್ರೆ ಮಗು ಸಾಯ್ಬೇಕು, ಅಂತ ಪರಿಸ್ಥಿತಿ ಆ ಕಾಲದಲ್ಲಿ. ನಿಜ ಅಲ್ವಾ? ಇವಾಗ ಎಲ್ಲ ಹಾಸ್ಪಿಟಲ್ಸ್ ಇದೆ. ಎಷ್ಟು ಕಷ್ಟಪಟ್ಟು ಒಂದು ಮಗು ಜನ್ಮ ಕೊಟ್ಟು ಅವ್ರನ್ನ ಸಾಕಿ ಬೆಳೆಸಿ ಆಸ್ತಿ ಕೊಟ್ಟು, ನನ್ ಆಸ್ತಿ ಟೈಮಲ್ಲಿ ಬರ್ತಾರೆ. ನನಗೆ ಆಸ್ತಿ ಇದ್ರೆ, ನಿಜವಾಗ್ಲೂ ನಿಮ್ಗೆ ಯಾರಿಗಾದ್ರೂ ಆಸ್ತಿ ಇದ್ರೆ ಉಳಿಸ್ಕೊಳ್ಳಿ, ಮಕ್ಕಳಿಗೆ ಬೇಗ ಕೊಡೋದಕ್ಕೆ ಹೋಗ್ಬೇಡಿ. ಸಾಯೋ ಟೈಮಲ್ಲಿ ಯಾರು ನೋಡಲ್ಲ, ಉಳಿಸ್ಕೊಳ್ಳಿ. ನನ್ನ ಮಗ ನೋಡ್ತಾನೆ, ನನ್ನ ಮಗಳು ನೋಡ್ತಾನೆ, ಪರವಾಗಿಲ್ಲ, ಇವಾಗ ಚೆನ್ನಾಗಿರ್ತಾರಮ್ಮ, ನಾಳೆ ಮದುವೆ ಆದ್ಮೇಲೆ ಏನಾಗುತ್ತೋ ಯಾರು ಗೊತ್ತು. ಉಳಿಸ್ಕೊಳ್ಳಿ. ಈ ಮಾತು ಕೇಳಿದಾದ್ಮೇಲೆ ಈ ಮಾತು ನಿಮ್ಗೆ ನಾನು ಹೇಳ್ಬೇಕು ಅನ್ಸ್ತು, ಕೇಳಿ ಈ ಮಾತು. ಕಾಲ್ ಮಾಡಿ ಕೇಳ್ತಾರೆ, ಅಮ್ಮ ಇಷ್ಟು ದಿನ ನೀವು ನೋಡ್ಲಿಲ್ಲ ಅಣ್ಣ, ಜಸ್ಟ್ ಗೆಲ್ಸ್ಕೊಳ್ಳಿ, ಇಷ್ಟು ದಿನ ನೀವು ನೋಡ್ಲಿಲ್ಲ, ಇವಾಗ ಸತ್ತಿದ್ದಾರೆ ನಿಮ್ ತಾಯಿ, ಒಂದ್ಸತಿ ಬಂದ್ ನೋಡ್ಕೊಂಡು ಹೋಗಿ ಅಂತ ಕೇಳ್ತಿದ್ದಾರೆ. ಇವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾರು ಇವರು? ಅವ್ರ ಆ ಅಮ್ಮನ್ಗೆ ಏನಾಗ್ಬೇಕು ಇವರು? ನನ್ ಕಣ್ಣಲ್ಲಿ ನೀರು ಬಂತ ಅವತ್ತು. ಆ ಅಮ್ಮ ಏನಂದು ಗೊತ್ತಾ? ಕೆಲಸ ಇದೆ, ಬರಕ್ ಆಗಲ್ಲ ನಾನು. ಅಮ್ಮ ಸತ್ತೋಗಿದ್ದಾರೆ, ಕೆಲಸ ಇದೆ ಅಂತ. ಅದೇ ಅವ್ರ ಮಗು ಸತ್ತೋಗಿದ್ರೆ ಹಂಗ ಆಗ್ಬಾರ್ದು ನಿಜ. ಬಟ್ ಅವ್ರ ಮಗು ಸತ್ತೋಗಿದ್ರೆ ಇದೇ ರೀತಿ ಮಾತಾಡ್ತಿದ್ರು ಅವರು. ಅವ್ರ ಅಮ್ಮ ಸತ್ತೋಗಿದ್ದಾರೆ, ಕೆಲಸ ಇದೆ ಅಂತ ಬರೋದಕ್ಕಾಗಲ್ವಂತೆ. ಮತ್ತೆ ಇನ್ನೊಂದು ಮಾತು, ಕೆಲಸದಲ್ಲಿ ರಜಾ ಕೊಡಲ್ವಂತೆ, ಪರ್ಮಿಷನ್ ಕೊಡಲ್ವಂತೆ. ಇವ್ರು ಕೇಳ್ತಿದ್ದಾರೆ, ಅದೇನಮ್ಮ ತಾಯಿ ಸತ್ತೋದ್ರೆ ಕೆಲಸದಲ್ಲಿ ನಿಮ್ಗೆ ರಜೆ ಕೊಡಲ್ವಾ? ಯಾರಮ್ಮ ಅದು, ಯಾವ ಕಂಪ್ನಿ, ನಾನು ಮಾತಾಡ್ತೀನಿ ಕೊಡಿ ಅಂತ. ಅವ್ರು ಕಣ್ಣೀರು ಕೂಡ ಬಂದಿಲ್ಲ ಅವ್ರ ಕಣ್ಣಲ್ಲಿ. ಅವ್ರ ಟೆನ್ಷನ್ ಏನ್ ಗೊತ್ತಾ? ಹಸ್ಬೆಂಡ್ ಕಳ್ಸಲ್ಲ, ಕೆಲ್ಸದಲ್ಲಿ ಬಿಡಲ್ಲ, ಏನು ಒಂದ್ 500 ರೂಪಾಯಿ ಕೆಲಸ ಹೋದ್ರೆ ಹೋಯ್ತು, ಕೆಲ್ಸನೇ ಹೋದ್ರೆ ಹೋಯ್ತು. ತಾಯಿನ ನೋಡ್ಕೊಂಡು ಹೋಗೋಕೆ ಬಂದು ಇಂಥವ್ರೆಲ್ಲ ಇರ್ತಾರಮ್ಮ. ನಿಜವಾಗ್ಲೂ ನಿಮ್ಗೆ ಏನಾದ್ರು ಆಸ್ತಿ ಇದ್ರೆ, ಪಿನ್ಷನ್ ಏನಾದ್ರು ಬರ್ತಿದ್ರೆ ಮಕ್ಳು ಕೊಡೋದಕ್ಕೆ ಹೋಗ್ಬೇಡಿ. ಅಕೌಂಟ್ ಅಲ್ಲಿ ಹಾಕೊಂಡು ಇಟ್ಕೊಂಡಿರಿ. ಆಸ್ತಿ ಏನಾದ್ರು ಇದ್ರೆ ನಿಮ್ ಅಕೌಂಟ್ ಅಲ್ಲಿ ಇಟ್ಕೊಂಡಿರಿ. ಹಂಗೂ ನಿಮ್ ಮಗು ನಿಮ್ಗೆ ಕೊಡ್ಬೇಕನ್ಸಿದ್ರೆ ನಿಮ್ಗೆ ಜಸ್ಟ್ ನಿಮ್ ಜಾಯಿಂಟ್ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಸತ್ತಾದ್ಮೇಲೆ ಅವ್ರಿಗೆ ಹೋಗ್ಬೇಕು. ನೀವು ಇರೋವಾಗ ಅವ್ರು ನಿಮ್ಗೆ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಅಲ್ಲಿ ಅವ್ರ ಮಾತುಗಳು ಅಲ್ಲಿ ನಾನು ಡೈರೆಕ್ಟ್ ಆಗಿ ಕೇಳಿದ್ದಾದ್ಮೇಲೆ ಅದೆಲ್ಲಾನು ನನಗೆ ಒಂಥರ ಆಗ್ಬಿಡ್ತು. ಬಟ್ ಜನಸ್ನೇಹಿ ಯೋಗೇಶನ್ ಅವರೇ, ನಿಜವಾಗ್ಲು ನಿಮ್ಮಂತವ್ರ ಆಶೀರ್ವಾದ ಇರಬೇಕು. ಯಾಕಂದ್ರೆ ಇಂಥ ವ್ಯಕ್ತಿತ್ವ ಯಾರಿಗೂ ಬರಲ್ಲ. ಎಷ್ಟೋ ಜನ ತಾಯಂದ್ರನ್ನ ತಂದೆಂದ್ರನ್ನ ಸಾಕ್ತಿದ್ದಾರೆ. ಇಡೀ ಜಗತ್ತೇ ಅವ್ರಿಗೆ ಬಂದು ಬೆಂಬಲವಾಗಿ ನಿಲ್ಬೇಕು. ಆ ಶನೀಶ್ವರ ಯಾವತ್ತು ನಿಮ್ ಜೊತೆಲಿ ಇರ್ಬೇಕು ಅಂತ ಆ ದೇವ್ರನ್ನ ನಾನು ಬಯಸ್ತಾ ಇದ್ದೀನಿ. ದೊಡ್ಡವರು ನಿಮ್ಮಂತ ತಾಯಂದ್ರ ಆಶೀರ್ವಾದ ಕೂಡ ಇರ್ಬೇಕು. ಮತ್ತೆ ನಿಮಗೂ ಕೂಡ ಯಾರು ಯುವಕರು ಇಲ್ಲಿದ್ದೀರೋ, ಇರೋವಾಗ್ಲೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಹೋಗಿದ್ದಾದ್ಮೇಲೆ ಎಷ್ಟೇ ನಾವ್ ಏನೇ ಮಾಡಿದ್ರು ಕೂಡ ಬರಲ್ಲ. ನೋಡಿ, ಆಸ್ತಿ ಬಗ್ಗೆ ಮಾತಾಡ್ತೀರಾ. ನೋಡಿ, ಆಸ್ತಿ ಏನ್ರಿ? ಆಸ್ತಿ ಭೂಮಿ ಮೇಲೆ ನಾವು ಹುಟ್ಟಿರ್ತೀವಿ, ನಾವು ಹುಟ್ಟೋದು ಆಸ್ತಿ ಇಲ್ಲೇ ಇರುತ್ತೆ, ಓದೋದ್ಮೇಲೆ ಆಸ್ತಿ ಇಲ್ಲೇ ಇರುತ್ತೆ. ಮಧ್ಯದಲ್ಲಿ ಬರೋ ಸ್ವಲ್ಪ ಹಣಕ್ಕೋಸ್ಕರ ನಾವು ಯಾಕೆ ಆಸೆ ಪಡ್ಬೇಕು?
ನಿಮ್ ಕೈಲಿ ಆಗುತ್ತೆ. ದುಡ್ಡು ತಿಂದ್ರಿ ಸೋಂಬೇರಿ ಪಟ್ಕೊಂಡು ಮನೇಲಿದ್ರೆ ಏನು ಬರಲ್ಲ. ಎಲ್ರು ಇರೋರೆಲ್ಲರೂ ಒಬ್ರು ಕೂಡ ನಿಜವಾಗ್ಲೂ ನೀವು ನಂಬ್ತೀರ ನಿದ್ದೆಗಳಿರಲ್ಲ ಎಲ್ರಿಗೂ ಕೂಡ. ಇಲ್ಲಾಂದ್ರೆ ಈ ಸ್ಥಾನದಲ್ಲಿ ನೀವು ಕುತ್ಕೊಳಕ್ ಆಗಲ್ಲ. ನಿದ್ದೆಗಳಿರಲ್ಲ. ಡೈಲಿ ಬೆಳಗ್ಗೆ ಇದ್ರೆ ರಾತ್ರಿ ಎಷ್ಟೋ ಅವ್ರ ಫ್ಯಾಮಿಲಿ ವೇಟ್ ಮಾಡ್ತಾ ಇರ್ತಾರೆ ಅವ್ರಿಗೋಸ್ಕರ. ನನ್ನ ಮಗ ಯಾವತ್ ಬರ್ತಾನೆ ನೋಡ್ಬೇಕು, ನನ್ನ ಹಸ್ಬೆಂಡ್ ನನ್ನ ಗಂಡ ಯಾವತ್ ಬರ್ತಾನೆ ನೋಡ್ಬೇಕು. ಯಾವತ್ತು ಜನ ಅಂತ ಹೋಗ್ತಾ ಇರ್ತಾರೆ, ಯಾವತ್ ಬರ್ತಾರೆ ನೋಡ್ಬೇಕು. ಇವ್ರು ಅಂತ ಹೋಗ್ತಾ ಇರ್ತಾರೆ, ಯಾವತ್ತು. ಯಾಕ್ರಿ ಅಷ್ಟೇ ಎಕ್ಸಾಂಪಲ್ ಇವ್ರನ್ನೇ ತಗೊಳ್ರಿ, ನಮ್ಮ ಚೇತನವ್ರನ್ನೇ ತಗೊಳ್ರಿ. ಯಾವಾಗ ನೋಡಿದ್ರು ಹೊರಗಡೆ ಇರ್ತಾರೆ ಫ್ಯಾಮಿಲಿ ಜೊತೆ. ನಾನು ಅಂದಿರ್ತೀನಿ ಅವ್ರ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಈಗ ನಾವು ಕೂಡ ಸ್ಪೆಂಡ್ ಮಾಡಲ್ಲ, ಬಟ್ ನಾವು ಕೂಡ ನಂಬಿರ್ತೀವಿ ಸ್ವಲ್ಪ ಸ್ಪೆಂಡ್ ಮಾಡಿ, ಮಕ್ಕಳಿದ್ದಾರೆ ಅಂತ. ಈವನ್ ನಮ್ಮ ಅಣ್ಣವ್ರಿಗೆ ನಾನು ಒಂದಿನ ರಿಕ್ವೆಸ್ಟ್ ಮಾಡಿದ್ದೆ ಕಾಲಲ್ಲಿ. ಅವ್ರು ಕಾಲ್ ಮಾಡಿದ್ ನನಗೆ ಮೆಸೇಜ್ ಮಾಡಿದವಾಗ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರು. 1 hour ಮಾತಾಡ್ಬೇಕು ಅಲ್ಲ. ನನ್ನ ರಿಕ್ವೆಸ್ಟ್ ಜಸ್ಟ್ ದಯವಿಟ್ಟು ಆದಷ್ಟು ಅಕ್ಕವ್ರ ಜೊತೆ ಪ್ರೆಗ್ನೆಂಟ್ ಆ ಟೈಮಲ್ಲಿ 8 month 9th month ಅನ್ಕೊಂತೀನಿ. ಸೊ ಆ ಟೈಮಲ್ಲಿ ಅಣ್ಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಅಕ್ಕವ್ರು ಒಬ್ಬರೇ ಇರ್ತಾರೆ, ಅಪ್ಪ ಅಮ್ಮ ಬಂದು ಇಲ್ಲಿರ್ತಾರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಕ್ಕವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಈ ಟೈಮಲ್ಲಿ ನೀವು ಅವ್ರ ಜೊತೆ ಇರಬೇಕು ಅಂತ ಎಷ್ಟೋ ನಾನು ಅಣ್ಣವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ನಿಜವಾಗ್ಲೂ ಇದೆ, ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳಿ. ಆಸ್ತಿ ಬರುತ್ತೆ ಹೋಗುತ್ತೆ, ನಿಮ್ ಕೈಲಾದ್ರೆ ಸಂಪಾದನೆ ಮಾಡಿ, ಇಲ್ಲಾಂದ್ರೆ ಆಸ್ತಿ ಬೇಡ ಅಂತ ಬಿಟ್ಟಾಕಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಸೊ ಇವಾಗ ಬಂದು ಇಲ್ಲಿ ಬಂದಿರುವಂತಹ ಎಲ್ರಿಗೂ ಕೂಡ ಸಾರಿ, ಏನಾದ್ರು ನೀವು ಕೂಡ ಎಮೋಷನ್ ಆಗಿದ್ರೆ ಖುಷಿಯಿಂದ ಈ ಪ್ರೋಗ್ರಾಮ್ ನ ಬಂದು ಕಂಟಿನ್ಯೂ ಮಾಡೋಣ. ಸೊ ಅಣ್ಣವರು ಜನಸ್ನೇಹಿ ಯೋಗೇಶ್ ಅನ್ನೋರು ಇಷ್ಟು ದೂರ ಬಂದಿದ್ದಾರೆ. ಸೊ ಅವ್ರ ಬಾಯಿಂದ ಒಂದು 4 ಮಾತು ಮಾತಾಡ್ಬೇಕಂತ ನಾವು ಕೂಡ ಕೇಳ್ಕೊತೀವಿ. ನಮಸ್ಕಾರ. ಮೊದಲನೇದಾಗಿ ಇಷ್ಟು ದೂರ ನಿಮ್ಮನ್ನೆಲ್ಲ ನೋಡೋದಕ್ಕೆ ನಾನು ಬಂದಿದ್ದು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಖುಷಿ ಆಯಿತು ನಿಮ್ಮನ್ನೆಲ್ಲ ಇಲ್ಲಿ ನೋಡಿ. ಒಂದೇ ವೇದಿಕೆ ಮೇಲೆ ನಮ್ಮ ಅಣ್ಣ ಮಲ್ಲೇಶ್ ಅಣ್ಣ ಅವರಿದ್ದಾರೆ, ಚೇತನ್ ಅಣ್ಣ ಇದ್ದಾರೆ, ಮತ್ತು ರಾಕಿ ಬೈ ಅವರಿದ್ದಾರೆ, ಅವರ ಸ್ನೇಹಿತರಿದ್ದಾರೆ, ಮತ್ತು ಇನ್ನೂ ಸಾಕಷ್ಟು ಜನ ಸ್ನೇಹಿತರುಗಳು, ಸಾಕಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡಿದಂಥ ಸಾಧಕರು. ಅವ್ರಗಳ ಮಧ್ಯದಲ್ಲಿ ನನ್ನನ್ನು ಕೂರಿಸಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ನಿಜವಾಗ್ಲೂ. ಯಾಕೆಂದರೆ ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಸನ್ಮಾನಕ್ಕಿಂತ ಅವಮಾನಗಳೇ ಜಾಸ್ತಿ ಲೈಫಲ್ಲಿ ಆಗಿರೋದು. ಬಟ್ ಆದರೆ ಯಾವತ್ತೂ ಹಿಂದಿರೋದಿಲ್ಲ ಮನಸ್ಸು. ಒಳ್ಳೆ ಕೆಲಸ ಮಾಡುವಾಗ ಕೆಟ್ಟ ಆಪಾದನೆಗಳು, ಕೆಟ್ಟ ಮಾತುಗಳು, ನಿಂದಿಸೋದು, ಕಾಲೆಳೆಯೋದು, ಕಲ್ಲಲ್ಲಿ ಹೊಡೆಯೋದು, ಇಂಥ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಬಟ್ ನಮ್ಮ ಕೆಲಸ ಪ್ರಾಮಾಣಿಕವಾಗಿದೆ ಅಂದಾಗ ನಾವು ಯಾರ ಮುಂದೆನೂ ಮಂಡಿ ಕೂರುವಂಥ ಅವಶ್ಯಕತೆ ಇಲ್ಲ. ಆ ಭಗವಂತ ಒಬ್ಬನ ಹತ್ರ ಮಾತ್ರನೇ ನಾವು ತಪ್ಪು ಸರಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ವಿಶೇಷವಾಗಿ ನಾನು ಚೇತನವ್ರಿಗೆ ಧನ್ಯವಾದ ತಿಳಿಸ್ಬೇಕು. ನಾನು ಬಂದ ತಕ್ಷಣ ಅಂದ್ರು, ಅಣ್ಣ ನಾನು ಇದೇ ಊರು, ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ. ಬಹುಶಃ ಇವಾಗ ನಾವು ನೋಡ್ತಾ ಇದೀವಿ, ಇಲ್ಲಿ ಒಳ್ಳೊಳ್ಳೆ ಮನೆಗಳಾಗಿದ್ದಾವೆ, ಬಿಲ್ಡಿಂಗ್ಗಳಾಗಿದ್ದಾವೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಜಾಗನ ನಾನು ಜಸ್ಟ್ ಇಮ್ಯಾಜ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಇಲ್ಲಿ ಬಹುಶಃ ಒಂದು ಮನೆಗಳು ಸಮೇತ ಇರೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಗುಡಿಸಲುಗಳಾಗಿರುತ್ತೆ ಅಂತ. ಕರೆಕ್ಟಾ? ಆದ್ರೆ ಇವತ್ತು ಇಷ್ಟು ಚೆನ್ನಾಗಿ ಒಂದು ಊರಾಗಿದೆ. ಇವತ್ತು ಇಲ್ಲಿ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ, ಅದರಲ್ಲೂ ಅಂಗವಿಕಲರನ್ನ ಗುರುತಿಸಿ, ಯಾರು ಆಸಕ್ತರಿದ್ದಾರೋ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಉಚಿತವಾಗಿ ಮನೆ ಕಟ್ಕೊಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ದೊಡ್ಡ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಸೇರಿ ಅವರು 4-5 ಸತಿ ನನ್ನನ್ನು ಕರೀತಾ ಇರೋದು, ಸರ್ ಮನೆ ಇನೋಗ್ರೇಷನ್ಗೆ ಬನ್ನಿ ಅಂತ. ಆದ್ರೆ ಕಾರಣಾಂತರಗಳಿಂದ ನಾನು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಕ್ಷಮೆ ಇರಲಿ. ಇದೇ ರೀತಿ ಕೆಲಸ ಕಾರ್ಯಗಳು ಮುಂದುವರಿಲಿ. ಕರ್ನಾಟಕದ ರಾಜ್ಯದ ಜನರು ಅಷ್ಟೇ ಅಲ್ಲ, ಈ ತಮಿಳುನಾಡು ಭಾಗದಲ್ಲೂ ಕೂಡ ನಿಮ್ಮನ್ನ ಗುರುತಿಸಂಗಾಗ್ಲಿ. ಆದಷ್ಟು ಇಂಥ ಒಳ್ಳೆ ಕೆಲಸಗಳಿಗೆ ಎಲ್ಲರೂ ಬೆಂಬಲ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಮಲ್ಲೇಶ್ ಅಣ್ಣ ನೋಡಿ, ನಾನು ಒಂದ್ ಮಾತಲ್ಲಿ ಹೇಳ್ತೀನಿ, ಕೋಟಿ ದುಡ್ಡಿದ್ರು ಕೂಡ ದಾನ ಮಾಡುವಂತ ಮನ್ಸಿಲ್ಲ ಅಂದ್ರೆ ಅದ್ ಇಟ್ಕೊಂಡು ಏನ್ ಪ್ರಯೋಜನ ಇದೆ? ಅಣ್ಣನ ಹತ್ರ ಎಲ್ಲ ಇದೆ. ದೇವರು ಭಗವಂತ ಕೂತ್ಕೊಂಡು ತಿನ್ನೋಷ್ಟು ಶಕ್ತಿ, ಆಸ್ತಿ, ಹಣ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದ್ರೆ ಅವರಲ್ಲೆಲ್ಲೋ ಕೂತ್ಕೊಂಡು ಸುಮ್ಮನಾಗ್ತಾ ಇಲ್ಲ. ನಿಮ್ಮಂತ ಜನಗಳ ಮಧ್ಯದಲ್ಲಿ ಬೆರೀಬೇಕು, ನನ್ನಲ್ಲಿರ್ತಕ್ಕಂಥ 1 ರೂಪಾಯಿನ ನಿಮ್ಮಂತವ್ರು ಕೊಡ್ಬೇಕು ಅಂತೇಳಿ ಚೇತನ್ ಅಣ್ಣವ್ರ ಜೊತೆ ಕೈ ಜೋಡಿಸಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಒಂದು ಆಶ್ರಮ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ನೀವೆಲ್ಲ ಭಾವಿಸ್ಬೋದು, ಯಾವುದೋ ಸರ್ಕಾರ ದುಡ್ಡಲ್ಲೋ ಯಾವ ಗಣ್ಯ ವ್ಯಕ್ತಿಗಳ ದುಡ್ಡಲ್ಲೋ ನಾನು ಮಾಡ್ತಾ ಇಲ್ಲ. ಇಂಥ ಮಹಾನ್ ವ್ಯಕ್ತಿಗಳ ಸಹಕಾರ ಸಹಾಯದಿಂದ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ದೊಡ್ಡ ಮನಸ್ಸು ಹೇಳ್ತೀನಿ ನೋಡಿ, ಚೇತನ್ ಅವ್ರಿಗೆ ಇವ್ರ ಪರಿಚಯ. ಆದ್ರೆ ಇವ್ರು ಏನ್ ಮಾಡ್ತಾರೆ ನೋಡಿ, ಯೋಗೇಶ್ ಅಲ್ಲಿ ಬಿಲ್ಡಿಂಗ್ ಕಟ್ತಾವ್ರೆ ಅಣ್ಣ, ದಯವಿಟ್ಟು ನೀವು ಬಂದು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತೇಳಿ ಕರ್ಕೊಂಡ್ ಬರ್ತಾರೆ. ಇದು ನಿಜವಾಗ್ಲೂ ಬೇಕಾಗಿರುವಂತ ಒಂದು ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರಾದ್ರೂ ಒಬ್ರು ದಾನಿಗಳು ಸಿಕ್ಕಿದ್ರೆ ನಮ್ಗೆ ಮಾತ್ರ ಸಹಾಯ ಮಾಡ್ಲಿ, ಅವ್ರು ಯಾಕೆ ಮಾಡ್ಬೇಕು ಅನ್ನೋ ಮನ್ಸಿರೋರು ಇದ್ದಾರೆ ಅಲ್ವಾ? ನಿಜ ತಾನೆ? ಸೊ ಹಾಗೆ ಆಮೇಲೆ ನಮ್ಮ ಅಣ್ಣ ನಮ್ಮ ರಾಕಿ ಅಣ್ಣ ಇದ್ದಾರೆ. ಸೊ ಅವರು ಅಷ್ಟೇ ಇವತ್ತು ಸಮಾಜದಲ್ಲಿ
ಸಮಾಜದಲ್ಲಿ ಸಾಕಷ್ಟು ಅವರಿಗೆ ಮನುಷ್ಯರಿಗಿಂತ ನಾವು ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ, ಮನುಷ್ಯರಿಗೆ ಮೇಲೆ ಯಾಕೆ ಪ್ರೀತಿ ಕಮ್ಮಿ ಅಂತ ಹೇಳ್ಬಿಡ್ತೀವಿ. ಇವತ್ತು ನೀವು 10 ದಿನದಲ್ಲಿ 9 ದಿನ ತುಂಬದನ್ನ ಇಕ್ಕಿ 10ನೇ ದಿನ ಇಕ್ಕಿಲ್ಲ ಅಂದ್ರೆ ಲೋಪರು ಅಂತಾನೆ ಅನ್ನೋದು ಕರೆಕ್ಟ್ ಅಲ್ವಣ್ಣ? ಸೊ ಹಂಗಾಗಿ ಅಣ್ಣನಿಗೆ ಮನುಷ್ಯರಿಗಿಂತ ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ. ಅವರು ಪ್ರಾಣಿ ಪ್ರಿಯರು. ಸಾಕಷ್ಟು ನಾಯಿಗಳಾಗಿರ್ಬೋದು, ರಸ್ತೆಗಳಲ್ಲಿ ಯಾವ ತುಂಬಾ ಊಟ ಇಲ್ಲದೆ ಒದ್ದಾಡ್ತಿರ್ತವೆ, ಅಂಥವಕ್ಕೆಲ್ಲ ಸಹಾಯ ಮಾಡೋದು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ನಂಗೆ ಗೊತ್ತು. ಒಳ್ಳೇದಾಗ್ಲಿ. ನೀವು ಕೂಡ ಈ ಸಮಾಜದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಿಗೆ ಕೈ ಜೋಡಿಸ್ತಾ ಇದ್ದೀರಾ. ಈ ತರ ಒಳ್ಳೆ ಕೆಲಸ ಮಾಡೋರಿಗೆ ಬೆನ್ ತಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಶೇಷವಾಗಿ ಸುಮಾರು ಜನ ಇದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ, ಎಲ್ಲ ಒಂದೊಂದು ರೀತಿಯಲ್ಲಿ ಸಾಧನೆ ಮಾಡಿರೋರೆ, ಒಂದೊಂದು ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿರೋರು. ಆಮೇಲೆ ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್, ಯಾಕಂದ್ರೆ ಇವರೆಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಕೂತಿದ್ದಾರೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಬಂದಿದ್ದು ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಅಣ್ಣ ಇವತ್ತು ಎಷ್ಟು 14 ಮನೆ ಅಲ್ಲ, 14 ಮನೆ ಕಟ್ಟಿದ್ದಾರೆ. ಭಗವಂತ ಶಕ್ತಿ ಕೊಟ್ಟು 14,000 ಮನೆ ಕಟ್ಟುವಷ್ಟು ಶಕ್ತಿ ಅವ್ರು ಕೊಡ್ಲಿ ಅಷ್ಟೇ. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ. ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿದ್ದು ಬಹಳ ಸಂತೋಷ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡಿ. ಧನ್ಯವಾದ. ಅವಮಾನಗಳು ಬಂದು ತುಂಬಾ ನೋಡಿ ಬಂದಿದ್ದೀವಿ ನಾವು ಅಂತ ಒಂದು ಗಾದೆ ಇದೆ ನೋಡಿ, ಒಂದು ಕತೆ ಅನ್ಕೊಂಡು ನೋಡಿ. ಎಲ್ರಿಗೂ ಗೊತ್ತಿರೋದೆ, ಇಲ್ಲಿ ಯಾರಿಗೂ ಗೊತ್ತಿದ್ದಿರೋದೇನಿಲ್ಲ. ಒಂದು ಕಲ್ಲಿತ್ತು. ಆ ಕಲ್ಲು ಬಂದು ಒಬ್ಬ ಶಿಲ್ಪಿ ಆ ಕಲ್ಲನ್ನ ಬಂದು ಒಂದು ದೇವರು ಮೂರ್ತಿ ಮಾಡ್ಬೇಕಂತ ಎತ್ಕೊಂಡು ಹೋಗಿ ಕೆಲಸ ಶುರು ಮಾಡ್ತಾರೆ. ಆವಾಗ ಕಲ್ಲು ಬಂದು ಭಯ ಪಡುತ್ತೆ, ಇಲ್ಲ ಬೇಡ, ನೋವಾಗುತ್ತೆ, ಆ ನೋವು ನನ್ನ ಕೈಯಲ್ಲಿ ಕರಿಯಕ್ಕಾಗಲ್ಲ, ನನ್ನ ಬಿಟ್ಬಿಡು, ಪಕ್ಕದಲ್ಲಿ ಇನ್ನೊಂದು ಕಲ್ಲಿದೆ ನೋಡು, ಅದನ್ನ ಎತ್ಕೊಂಡು ಹೋಗಿ ನೀನು ಶಿಲ್ಪಿ ಮಾಡ್ಕೊ, ಮೂರ್ತಿ ಮಾಡ್ಕೊ, ನನ್ನ ಹಿಂಗೆ ಬಿಟ್ಬಿಡು ಅಂತ. ಆವಾಗ ಆ ಶಿಲ್ಪಿ ಸರಿ ಅಂತ ನಿನ್ನ ಕರ್ಮ ನೀನು ಬಿಡು ಅಂತ ಬಿಟ್ಬಿಟ್ಟು ಆ ಪಕ್ಕದಲ್ಲಿರುವಂತಹ ಇನ್ನೊಂದು ಕಲ್ಲನ್ನು ಎತ್ಕೊಂಡು ಹೋಗಿ ಶಿಲ್ಪ ಮಾಡ್ತಾನೆ, ದೇವ್ರ ಮೂರ್ತಿ ಮಾಡ್ತಾನೆ. ಆವಾಗ ಆ ದೇವ್ರನ್ನ ಎತ್ಕೊಂಡೋಗಿ ಜನ ಏನ್ ಮಾಡ್ತಾರೆ ಅಂದ್ರೆ ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆ ಕಲ್ಲು ಏನ್ ಬೇಡ ಅಂತಲ್ಲ, ನೀನ್ ಬಂದು ಕೆತ್ತೋದ್ ಬೇಡ, ನಮ್ಗೆ ನೋವಾಗುತ್ತೆ ಅಂತಲ್ಲ, ಆ ಕಲ್ಲನ್ನ ಎತ್ಕೊಂಡೋಗಿ ಆ ದೇವರು ಗರ್ಭಗುಡಿ ಮುಂದೆ, ಆ ದೇವಸ್ಥಾನದ ಮುಂದೆ ಸ್ಟೆಪ್ ಆಗಿ ಈ ತರ ಸ್ಟೆಪ್ಸ್ ಆಗಿ ಹಾಕಿರ್ತಾರೆ. ಅದನ್ನ ತುಳ್ಕೊಂಡೇ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೇಕು. ಯಾಕಂದ್ರೆ ಆವತ್ತು ಕಷ್ಟಪಟ್ಟಿದ್ರೆ ಆ ಕಲ್ಲು ಇವತ್ತು ದೇವರಾಗಿ ಒಳಗಡೆ ಕುತ್ಕೊಂತಿರ್ತೀವಿ ಒಂಥರ, ಆ ಕಲ್ಲು ಇವತ್ತು ಹೊರಗಡೆ ಇದೆ. ಇಷ್ಟೇ ನಿಜ. ದೇವ್ರು ಫಸ್ಟ್ ಯಾವತ್ತೂ ಕಷ್ಟಪಡಂತವ್ರಿಗೆ ಯುದ್ಧ ಕೊಡ್ತಾನೆ, ಅದಾದ್ಮೇಲೆ ಕಿರೀಟ ಕೊಡ್ತಾನೆ. ಇದೊಂದು ನೆನ್ಪಿಟ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿ ಬಂದಿರುವಂತಹ ಎಲ್ರಿಗೂ ಕೂಡ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಯಾಕಂದ್ರೆ ಅಲ್ಲಿಂದ ಇವನ್ನ ಗೌರವಿಸಿ ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೆ ಒಂದು ಗೌರವ ಕೊಡುವಂತಹ ಒಂದು ಸನ್ಮಾನ ಇಲ್ಲಿ ಇವಾಗ ನಡಿಬೇಕಾಗಿದೆ. ಚೇತನ್ ಅವರೇ, ದಯವಿಟ್ಟು ಎಲ್ರಿಗೂ ಕೂಡ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ನೀವು ಮಾಡ್ಬೇಕು ನಿಮ್ಮ ಕೈಯಾರೆ. ತಾಯಿ ಅವ್ರ ತಂದೆ ತಾಯಿ ಅಲ್ಲ ಅಂತ ಏನೋ ಅವರು ಮಕ್ಕಳು ಅವ್ರ ತಂದೆ ತಾಯಿನ ನಿಮ್ಮ ಹತ್ರ ಕರ್ಕೊಂಡು ಬಂದು ಇಟ್ಕೊಳ್ಳಿ ಅಂತ ಮಾತಾಡ್ತಾರೆ, ಎದುರಿಗೆ ಕೊಡ್ತಾರೆ. ಅಣ್ಣ ಇಷ್ಟು ಲಕ್ಷ ಕೊಡ್ತೀನಿ, ನಮ್ ತಂದೆ ತಾಯಿಗೆ ಇಷ್ಟು ಇದೆ, ಬರೋದ್ರಲ್ಲಿ ನಿಮ್ಗಾರ್ದ ನಮ್ಗಾರ್ದ, ನಿಜ ಈ ಮಾತು, ನಿಮ್ಗಾರ್ದ ನಮ್ಗಾರ್ದ, ನೀವು ಇಟ್ಕೊಳ್ಳಿ, ನಿಮ್ಗೂ ಕೊಡ್ತೀವಿ ಅಂತ. ನೋಡಿ, ಸಾಕಿರೋದು ಯಾರು, ಎತ್ತಿರೋದು ಯಾರು, ಇವ್ರಿಗೇನ್ರಿ ಆಚಾರ, ಇವ್ರು ಯಾಕೆ ನೋಡ್ಬೇಕಿದಲ್ಲ. ಬಟ್ ಅಂತ ಮನುಷ್ಯತ್ವ ಅವ್ರಿಗಿಲ್ಲ.